ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಸ್ಪೆಷಲ್ ಮಂಡ್ಯ ಸ್ಟೈಲ್ ಗಿಣ್ಣು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರಿಗೆ 2 ಲೀಟರ್ ಗಿಣ್ಣು ಹಾಲನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ. ಗಿಣ್ಣು ಹಾಲು ಅಂದರೆ ಹಸು ಕರು ಹಾಕಿದ 7 ದಿನದ ಒಳಗಿನ ಹಾಲನ್ನು ಗಿಣ್ಣು ಹಾಲು ಅಂತ ಕರೀತಾರೆ. ನಾನಿಲ್ಲಿ 2 ಲೀಟರ್ನ ತೊಗೊಂಬಂದಿದ್ದೆ. ಇದನ್ನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಹಾಲನ್ನು. ನಾನಿಲ್ಲಿ 20 ನಿಮಿಷಗಳ ಕಾಲ ನಾನು ಗಿಣ್ಣು ಹಾಲನ್ನು ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ಳಿ. 20 ನಿಮಿಷ ನಾನು ಮಿನಿಮಮ್ ಕುದಿಸಿದ್ದೀನಿ. ನೋಡಿ ಈ ಥರ ಬರುತ್ತೆ. ಹಾಲು ಒಡೆದ ನಂತರ ಗಿಣ್ಣು ಹಾಲು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಥರ ಬಂದಿದೆ. ಸೊ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಈ ಗಿಣ್ಣು ಹಾಲು ಗಟ್ಟಿ ಆಗಬಾರ್ದು ಅಂತ ಹೇಳಿ ಸ್ಮ್ಯಾಶ್ ಮಾಡ್ಕೊತಾ ಇರ್ತೀನಿ. ಸೊ ಇದೇ ಥರ ಮಾಡ್ಕೊಳ್ಳಿ, ಆಗ ತುಂಬ ರುಚಿಯಾಗಿ ಬರುತ್ತೆ. ಉಡಿಯಾಗಿ ಏನು ನಾವು ಟೆಕ್ಸ್ಚರ್ ಬಂದಿರುತ್ತೋ ಅದು ಚೆನ್ನಾಗಿ ಉಡಿಯಾಗಿ ಬರುತ್ತೆ. ಗಿಣ್ಣು ಹಾಲು ಇವಾಗ ಚೆನ್ನಾಗಿ ಕುದ್ದಿದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಗಿಣ್ಣು ಹಾಲು ತಿನ್ನೋದ್ರಿಂದ ಬೋನ್ಗಳು ಸ್ಟ್ರಾಂಗ್ ಆಗುತ್ತೆ. ಈಗಿನ ಮಕ್ಕಳಿಗೆ ಪಾಪ ಗಿಣ್ಣು ಹಾಲು ಅಂದರೆ ಏನು ಅಂತ ಗೊತ್ತಿಲ್ಲ, ಗಿಣ್ಣು ಅಂದರೆ ಏನು ಅಂತ ಗೊತ್ತಿಲ್ಲ. ಯಾಕೆಂದರೆ ಇವಾಗ ಹಂಗಾಗೋಗಿದೆ. ಸೊ ನಾವು ನಮ್ಮ ಅಜ್ಜಿ ಮನೆಗೆ ಹೋದಾಗೆಲ್ಲ ತುಂಬ ಅಂದರೆ ತುಂಬ ಗಿಣ್ಣು ತಿಂದಿದ್ದೀವಿ. ಸೊ ನಾವಿವತ್ತು ಗಿಣ್ಣು ಹಾಲು ತೋರಿಸ್ತಾ ಇರೋ ರೀಸನ್ನೇ ಅದು. ನಿಮ್ಗೆ ಯಾರು ಹಸು ಇರೋರು, ಊರಿನ ಕಡೆ ಇರೋರು ಯಾರು ಹೇಳಿ, ಕರು ಹಾಕಿದ ತಕ್ಷಣ ನಮಗೆ ಹಾಲು ಕೊಡಿ ಅಂತ. ನೀವು 6 ಮಂತ್ಸ್ಗೊಂದ್ಸಲ 1 ಇಯರ್ಗೊಂದ್ಸಲ ಈ ಗಿಣ್ಣನ್ನ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಹಸುವಿನ ಗಿಣ್ಣಿನ ಹಾಲು ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾವಿವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂದರೆ ಇದಕ್ಕೆ ನಾವು ಅರ್ಧ ಹೋಳು ಕಾಯಿನ ಹಾಕ್ಕೊಂಡಿದ್ದೀನಿ, ನಾನಿಲ್ಲಿ ಹಾಕೋದಕ್ಕೆ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಅದಾದ ನಂತರ ಒಂದು ಪ್ಯಾನಿಗೆ 100 ಗ್ರಾಮ್ ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ ನಾನಿಲ್ಲಿ. ಇದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮಗೆ ಗೊತ್ತು, ಬಡವರ ಬಾದಾಮಿ ಕಡಲೆಕಾಯಿ. ಸೊ ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ. ಸೊ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಇದು ಇವಾಗ ರೆಡಿ ಆಗಿದೆ. ಇನ್ನೊಂದು ಕಡೆ ಬೆಲ್ಲನ ತಗೊಂಡಿದ್ದೀನಿ ನಾನಿಲ್ಲಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು. ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಬೆಲ್ಲ, ಕಡಲೆಕಾಯಿ ಬೀಜ, ಅದಾದಮೇಲೆ ಗಿಣ್ಣು ಹಾಲು ಎಷ್ಟು ಪೌಷ್ಟಿಕಾಂಶ ಇರುತ್ತೆ ಅಂದರೆ ತುಂಬ ಒಳ್ಳೆಯದು. ನಾವು ನ್ಯಾಚುರಲ್ ಆಗಿ ನಮ್ಮ ಬಾಡಿನ ಇಮ್ಯುನಿಟಿ ಪವರ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಐಟಮ್ಸ್ನ ತಿಂತೀವಿ ಅಂದರೆ ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಗಿಣ್ಣು ಹಾಲು ಇವಾಗ ಫೈನಲ್ ಆಗಿ ಬೆಂದಿದೆ. 20 ನಿಮಿಷ ಆದ ನಂತರ ಇದು ಈ ಟೆಕ್ಸ್ಚರ್ಗೆ ಬಂದಿದೆ. ಇವಾಗ ನಾವು ಏನು ಬೆಲ್ಲನ ಕರಗಿಸಿಟ್ಕೊಂಡಿದ್ವೋ ಅದನ್ನ ಹಾಕೊಳ್ಳೋಣ. ಪಾಕನ ಹಾಕೋತಾ ಇದ್ದೀನಿ ನಾನಿಲ್ಲಿ. ನೋಡಿ ಆ ಗಿಣ್ಣು ಹಾಲು ಒಡೆದಾಗ ಆ ಟೆಕ್ಸ್ಚರ್ ಹೆಂಗೆ ಬಂದಿದೆ. ಇವಾಗ ಕುದೀತಾ ಆ ಕಲರು ಕೂಡ ಚೇಂಜ್ ಆಗ್ತಾ ಇದೆ. ತಿರ್ಗಾ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡೆ. ಈ ಟೆಕ್ಸ್ಚರ್ ಚೇಂಜ್ ಆಗಿದೆ. ಇವಾಗ ಕಲರು ಚೇಂಜ್ ಆಗಿದೆ. ಹಾಲಿನ ಕಲರಿಂದ ಕಂದು ಬಣ್ಣಕ್ಕೆ ಬಂದಿದೆ. 1 ಕಪ್ ಅವಲಕ್ಕಿನ ಹಾಕೋತಾ ಇದ್ದೀನಿ. ಹಾಗೆ ಹುರಿದಿಟ್ಟ ಕಡಲೆಕಾಯಿ ಬೀಜನ ಹಾಗೆ ಸಿಪ್ಪೆ ತೆಗೆದು ನಾನು ಹಾಕೋತಾ ಇದ್ದೀನಿ ನಾನಿಲ್ಲಿ. 25 ಗ್ರಾಮ್ ಕಡಲೆನ ತಗೊಂಡು ನಾನಿಲ್ಲಿ ಪುಡಿ ಮಾಡಿಕೊಂಡು ಗಿಣ್ಣಿಗೆ ಹಾಕ್ತಾ ಇದ್ದೀನಿ. ಹಾಗೆ ನಾನು 5 ಏಲಕ್ಕಿನ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. 2 ಲೀಟರ್ ಕ್ವಾಂಟಿಟಿಗೆ ನಾನು ಇಲ್ಲಿ ಹಾಕ್ತಾ ಇರೋದು. ಪ್ರತಿಯೊಂದನ್ನು ಕೂಡ ನೀವು ಕೂಡ ನೋಡಿಕೊಂಡು ಹಾಕೊಳ್ಳಿ. ಚೆನ್ನಾಗಿ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಘಮ ಅಂತೂ ಸಖತ್ತಾಗಿ ಬರ್ತಾ ಇದೆ, ಗಿಣ್ಣು ಹಾಲಿನ ಘಮ. ಹಾಗೆ ನಾನಿಲ್ಲಿ 1 ಟೀ ಕಪ್ ಗ್ಲಾಸಲ್ಲಿ ನಾನು ರೈಸ್ನ ಮಾಡ್ಕೊಂಡಿದ್ದೀನಿ. ಈ ರೈಸನ್ನು ಕೂಡ ನೀವು ಹಾಕುವಾಗ ನೋಡ್ಕೊಂಡು ಹಾಕೋಬೇಕು, ಎಷ್ಟು ಬೇಕು ಏನು ಅಂತ. ನಾನಿಲ್ಲಿ ಸ್ವಲ್ಪನ ಹಾಕೋತಾ ಇದ್ದೀನಿ ರೈಸು ಕೂಡ. ನಾನಿಲ್ಲಿ ಮಾಡ್ತಿರೋದು ಒಂದು 7 ಜನಕ್ಕೆ. ನಾನು 1 ಟೀ ಕಪ್ ಗ್ಲಾಸಲ್ಲಿ ನಾನು ಹಾಕ್ಕೊಂಡಿರೋದು. ತಿರ್ಗಾ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, 1 ಟೀ ಕಪ್ ಗ್ಲಾಸಲ್ಲಿ ನಾನು ರೈಸ್ನ ಮಾಡ್ಕೊಂಡಿರೋದು. ನೋಡ್ಕೊಳ್ಳಿ, ಹಂಡು ಹಿಡಿದು ಬಿಡುತ್ತೆ. ಹುಷಾರಾಗಿ ತಿರುಗ್ತಾ ಇರಬೇಕು ಇದನ್ನ. ಹಾಗೆ ನಾನಿಲ್ಲಿ ಕಡಲೆಪುರಿನ ತಗೊಂಡಿದ್ದೀನಿ. ಕಡಲೆಪುರಿ ಹಾಕೋತಾ ಇದ್ದೀನಿ. ಕೆಲವೊಬ್ರು ರೈಸ್ ಹಾಕಲ್ಲ, ನಾವು ಹೋಲ್ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕಾಯಿನ ಹಾಕೋತಾ ಇದ್ದೀನಿ ನಾನಿಲ್ಲಿ. ತಿರ್ಗಾ
ಕಾಯಿನ ಹಾಕೊಳ್ಳೋಣ. ಚೆನ್ನಾಗಿ ಕದ್ರಿ. ಅದು ಅಂಡಿ ಹಿಡಿಯೋದಕ್ಕೆ ಬಿಡಬೇಡಿ ಹಾಲು, ಯಾಕೆಂದರೆ ಹಾಲು ತುಂಬ ಹೊತ್ತಿಂದ ಕುದ್ದಿರುತ್ತೆ. ಸೊ ಅನ್ನ ಈ ಎಲ್ಲ ಐಟಮ್ಸ್ನ ಹಾಕಿದಾಗ ಅಂಡಿ ಹಿಡಿಯೋ ಸಾಧ್ಯತೆಗಳು ತುಂಬ ಇರುತ್ತೆ. ಯಾವುದೇ ಕಾರಣಕ್ಕೂ ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಕದ್ರತಾ ಇರಿ. ನೋಡ್ತಾ ಇರ್ಬೋದು ಇವಾಗ ಒಂದು 80% ಗಿನ್ ಆಗಿದೆ. ಇನ್ನೊಂದು ಚೂರು ಬೇಯಬೇಕಷ್ಟೇ, ಆದರೆ ಅದು ಫ್ಲೇವರ್ ಮಾತ್ರ ಸಖತ್ತಾಗಿ ಬರ್ತೈತೆ. ಇನ್ನೊಂದು ಕಡೆ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಹಾಕೊಳ್ಳೋಣ. ಅದಕ್ಕೆ ಫ್ರೈ ಆಗಿದೆ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀವಿ. ಈಗ ಇದನ್ನ ಗಿನ್ನಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ರುಚಿಯಾದ ಹಳ್ಳಿ ಸ್ಟೈಲ್ ಗಿನ್ನನ್ನು ನಾನಿವತ್ತು ನಮ್ಮ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಇವಾಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ, ಹಾಗೆ ಒಂದು ಲೈಕ್ ಮಾಡಿ. ಯಮ್ಮಿಯಾದ ಗಿನ್ನನ್ನ ಹೇಗೆ ಮಾಡೋದು ಅಂತ ನಾವಿವತ್ತು ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟ್. ಇವತ್ತಿಗೆ 380 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಥ್ಯಾಂಕ್ ಯು.